ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇವತ್ತಿನ ಈ ವಿಡಿಯೋನಲ್ಲಿ ನಾವು ಒಂದು ಇಂಪಾರ್ಟೆಂಟ್ ಆದ ಅಪ್ಡೇಟ್ ಬಗ್ಗೆ ಮಾತಾಡ್ತಾ ಹೋಗೋಣ. ಅದು ಏನಂದ್ರೆ ಅಸೈನ್‌ಮೆಂಟ್ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಜುಲೈ ಸೈಕಲ್ ಕೋರ್ಸಸ್‌ಗೆ BA, BCom ಮತ್ತು ಅದರ್ ಕೋರ್ಸಸ್‌ಗೆ 31st ಮಾರ್ಚ್ ಅಸೈನ್‌ಮೆಂಟ್ ಲಾಸ್ಟ್ ಡೇಟ್ ಇತ್ತು. ಅದನ್ನು ಈಗ ಎಕ್ಸ್ಟೆಂಡ್ ಮಾಡಿ 30 ಮೇ ತನಕ ಮಾಡಿದ್ದಾರೆ. ಓಕೆ. ಇದರೊಂದು ಅಫಿಷಿಯಲ್ ನೋಟಿಫಿಕೇಷನ್ ಕೂಡ ಏನಂದ್ರೆ KSIದು ಅಫಿಷಿಯಲ್ ವೆಬ್‌ಸೈಟ್‌ನಲ್ಲಿ ಹಾಕಿದ್ದಾರೆ. ಅದನ್ನು ನೋಡ್ತಾ ಹೋಗೋಣ. ಇಲ್ಲಿ ನೋಡಬಹುದು ನೀವು ಎಕ್ಸ್ಟೆನ್ಷನ್ ಆಫ್ ಲಾಸ್ಟ್ ಡೇಟ್ ಫಾರ್ ಇಂಟರ್ನಲ್ ಅಸೈನ್‌ಮೆಂಟ್ ಸಬ್ಮಿಷನ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ, ಡೌನ್ಲೋಡ್ ಅಂತ ಕೊಡಿ. ಇಲ್ಲಿ ಈ ನೋಟಿಫಿಕೇಶನ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಏನಂದ್ರೆ 2024-25 ಅಕಾಡೆಮಿಕ್ ಇಯರ್ದು ಜುಲೈ ಸೈಕಲ್ದು ಅಸೈನ್‌ಮೆಂಟ್ ಡೇಟು 31st ಮಾರ್ಚ್ ಆಗಿತ್ತು, ನೋಡ್ಬೋದು ಇಲ್ಲಿ. ಇದನ್ನ ಈಗ ಎಕ್ಸ್ಟೆಂಡ್ ಮಾಡಿ 30 ಮೇ ತನಕ ಟೈಮಿಂಗ್ ಕೊಟ್ಟಿದ್ದಾರೆ. ಓಕೆ. ಈಗ ಏನಂದ್ರೆ ನಿಮಗೆ 2 ಮಂತ್ಸ್ ಇನ್ನೂ ಟೈಮಿಂಗ್ ಇದೆ ಅಸೈನ್‌ಮೆಂಟ್ ಸಬ್ಮಿಷನ್ ಮಾಡಲಿಕ್ಕೆ. ನೀವು ಏನಂದ್ರೆ KSU ಅಕಾಡೆಮಿಕ್ ಪ್ಲಾಟ್‌ಫಾರ್ಮ್‌ನಲ್ಲಿ PDF ಮಾಡಿ ಅಸೈನ್‌ಮೆಂಟ್ ಅನ್ನು ಸಬ್ಮಿಟ್ ಮಾಡಬೇಕಾಗತ್ತೆ ಆನ್‌ಲೈನ್ ಮೂಲಕ. ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಇದು ಒಂದು ಇನ್ಫಾರ್ಮೇಷನ್ ಆ್ಯಂಡ್ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ನಿಮಗೆ. ಅಗೇನ್ ಏನಂದ್ರೆ ಇದು ಜುಲೈ ಸೈಕಲ್ ಮತ್ತು ಜನವರಿ ಸೈಕಲ್‌ಗೆ ಕೂಡ ಇದೆ ಅಂತ ಕೆಲವೊಬ್ರು ಹೇಳ್ತಾ ಇದ್ದಾರೆ. ಇದು ಜುಲೈ ಸೈಕಲ್ ಅವರಿಗಿದೆ ಮತ್ತು ಜನವರಿ ಸೈಕಲ್ ಅವರಿಗೆ ಏನಂದ್ರೆ ಅಡ್ಮಿಷನ್ ರಿನಿವಲ್ ಆಗಿದೆಯಲ್ಲ, ಅವ್ರಿಗೆ ಕೂಡ ಎಕ್ಸಾಮ್ ಆದ್ಮೇಲೆ ಅಸೈನ್‌ಮೆಂಟ್ಸ್ ಬಿಡ್ತಾರೆ. ಅವ್ರಿಗೆ ಕೂಡ ಒಂದು ಪ್ರೊವಿಷನಲ್ ಡೇಟ್ ಇದೆ, ಇದು 30 ಮೇ. ಓಕೆ. ಬಟ್ ಜುಲೈ ಸೈಕಲ್ ಅವರಿಗೆ ಇದು ಫೈನಲ್ ಡೇಟ್ ಆಗಿರುತ್ತೆ 30 ಮೇ. ಓಕೆ. ಬಟ್ ಯಾಕಂದ್ರೆ ಜನವರಿ ಸೈಕಲ್ ಇನ್ನೂ ಎಕ್ಸಾಮ್ಸ್ ಆಗಿಲ್ಲ. ಓಕೆ. ಅಸೈನ್‌ಮೆಂಟ್ಸ್‌ದು ಡೇಟ್ ಇನ್ನು ಅವರು ಏನಂದ್ರೆ ಪ್ರೊವಿಷನಲ್ ಆಗಿ ಇರುತ್ತೆ. ಬಟ್ ಜುಲೈ ಸೈಕಲ್ ಅವರಿಗೆ ಇದು ಫೈನಲ್ ಡೇಟ್ ಆಗಿರುತ್ತೆ 30 ಮೇ. ಇನ್ನು 2 ಮಂತ್ಸ್ ಟೈಮಿಂಗ್ ಇದೆ ಜುಲೈ ಸೈಕಲ್ ಅವರಿಗೆ. BA, BCom ಮತ್ತು ಅದರ್ ಕೋರ್ಸಸ್ಸು. ನೀವೇನಂದ್ರೆ ನಿಮ್ಮ ಅಸೈನ್‌ಮೆಂಟ್ಸ್ ಅನ್ನು ವಿತಿನ್ ಲಾಸ್ಟ್ ಡೇಟ್ ಸಬ್ಮಿಟ್ ಮಾಡಿ ಜುಲೈ ಸೈಕಲ್ ಸ್ಟೂಡೆಂಟ್ಸ್. ಇನ್ನೊಂದು ಏನಂದ್ರೆ ಈಗ ರಿಪೀಟರ್ ಮತ್ತು ಜನವರಿ ಸೈಕಲ್ ಎಕ್ಸಾಮ್ ಯಾವಾಗಿರುತ್ತೆ? ಇದು ಒಂದು ಡೌಟ್ ಇದೆ ಸ್ಟೂಡೆಂಟ್ಸ್‌ಗೆ. ಅದು ಎಕ್ಸಾಮ್ ಪೋಸ್ಟ್‌ಪೋನ್ ಆಗಿದೆ. ಎಕ್ಸಾಮ್ ಪೋಸ್ಟ್‌ಪೋನ್ ಆಗಿದೆ, ಹೌದಾ ಇಲ್ಲ? ಅಥವಾ ಎಲ್ಲರೂ ಹಾಗೆ ಹೇಳ್ತಾ ಇದ್ದಾರೆ ಅಂತ. ಅದು ಕೂಡ ಸಾಕಷ್ಟು ಸ್ಟೂಡೆಂಟ್ಸ್‌ನಲ್ಲಿ ಡೌಟ್ ಇದೆ. ಅದರ ಬಗ್ಗೆ ಕೂಡ ನೋಡ್ತಾ ಹೋಗೋಣ. ಅಂದ್ರೆ ಇಲ್ಲಿ ನೋಡಬಹುದು ರಿಗಾರ್ಡಿಂಗ್ ಪೋಸ್ಟ್‌ಪೋನ್‌ಮೆಂಟ್ ಆಫ್ ಥಿಯರಿ ಎಕ್ಸಾಮಿನೇಷನ್ ಅಂತ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಎಸ್, ಎಕ್ಸಾಮ್ ಪೋಸ್ಟ್‌ಪೋನ್ ಆಗಿದ್ದಾವೆ. ಈಗ ಸರ್ ಯಾವ ಡೇಟಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಹಾಗಾದ್ರೆ ಅಂದ್ರೆ ಇಲ್ಲಿ ನೋಡಬಹುದು. ಇಲ್ಲಿ ನೋಡಬೇಕಾದ್ರೆ 7th ಏಪ್ರಿಲಿಂದ ನಿಮಗೆ ಎಕ್ಸಾಮ್ ಸ್ಟಾರ್ಟ್ ಆಗಬೇಕಿತ್ತು. ಟೈಮ್ ಟೇಬಲ್ ಕೂಡ ಬಿಟ್ಟಿದ್ರು. ಬಟ್ ಏನಂದ್ರೆ ಕೆಲವೊಂದು ಕಾರಣಗಳಿಂದ ಈಗ ಎಕ್ಸಾಮ್ಸ್ ಅನ್ನು ಮತ್ತೆ ಪೋಸ್ಟ್‌ಪೋನ್ ಮಾಡಿದ್ದಾರೆ. ಎಕ್ಸಾಮ್ಸ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? 16th ಏಪ್ರಿಲಿಂದ ಸ್ಟಾರ್ಟ್ ಆಗುತ್ತೆ. ಅದೇ ಸೇಮ್ ನಿಮ್ದು ಏನಂದ್ರೆ ಎಕ್ಸಾಮ್ಸು ಟೈಮ್ ಟೇಬಲ್ ಏನಂದ್ರೆ ಈಗ ನ್ಯೂ ಟೈಮ್ ಟೇಬಲ್ ಬಿಡ್ತಾರೆ. ಓಲ್ಡ್ ಟೈಮ್ ಟೇಬಲ್ ಪ್ರಕಾರ ಎಕ್ಸಾಮ್ ಆಗೋದಿಲ್ಲ. ಈಗ ಹೊಸ ಟೈಮ್ ಟೇಬಲ್ ಅನ್ನು, ಹೊಸ ವೇಳಾಪಟ್ಟಿಯನ್ನು ಬಿಡ್ತಾರೆ. ಅದು ಯಾವಾಗ ಬಿಡ್ತಾರೆ ಅಂದ್ರೆ ಇನ್ನೂ ಒಂದು 2-3 ಡೇಸ್ ವೇಟ್ ಮಾಡಿ, ನಾನು ವೆಬ್‌ಸೈಟ್‌ನಲ್ಲಿ ಬಿಟ್ಟ ತಕ್ಷಣ ನಿಮಗೆ ಒಂದು ವಿಡಿಯೋ ಮಾಡಿ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಹಾಗೆ ನೀವು ಟೆಲಿಗ್ರಾಮ್ ಗ್ರೂಪ್‌ನಲ್ಲಿ ಎಲ್ಲ ಜಾಯಿನ್ ಆಗಿ, ಆ ಗ್ರೂಪ್‌ನಲ್ಲಿ ನಿಮ್ಗೆ ಏನಂದ್ರೆ ಎಲ್ಲ ಅಪ್ಡೇಟ್ ಸಿಗುತ್ತೆ. 16th ಏಪ್ರಿಲಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಓಕೆ. ಆ ಟೈಮ್ ಟೇಬಲ್ ಇನ್ನೂ ಬಿಟ್ಟಿಲ್ಲ, ಬಿಡ್ತಾರೆ. ಎಕ್ಸಾಮ್ಸ್ ಪೋಸ್ಟ್‌ಪೋನ್ ಆಗಿದ್ದಾವೆ. ಯೆಸ್, ಅಫಿಷಿಯಲ್ ನೋಟಿಫಿಕೇಶನ್ ಕೂಡ ಇದೆ ನೋಡಿ. ಎಕ್ಸಾಮ್ಸ್ ಆರ್ ಪೋಸ್ಟ್‌ಪೋನ್ ಆ್ಯಂಡ್ ನೆಕ್ಸ್ಟ್ ಎಕ್ಸಾಮ್ 16th ಏಪ್ರಿಲಿಂದ ಸ್ಟಾರ್ಟ್ ಆಗಿದೆ. ಅದ್ರದ್ದು ಟೈಮ್ ಟೇಬಲ್ ಇನ್ನೂ ಬಂದಿಲ್ಲ. ಬಂದ ತಕ್ಷಣ ನಿಮಗೆ ಅಪ್ಡೇಟ್ ಮಾಡ್ತೀನಿ. ನೀವು ನನ್ನ ಟೆಲಿಗ್ರಾಮ್ ಗ್ರೂಪ್ ಇದಾವೆ, ಅದರಲ್ಲಿ ಜಾಯಿನ್ ಆಗಿ. ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಮತ್ತು ಥರ್ಡ್ ಇಯರ್ ಡಿಸ್ಕ್ರಿಪ್ಷನ್‌ನಲ್ಲಿ ಮತ್ತು ಕಾಮೆಂಟ್ ಬಾಕ್ಸ್‌ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಿಮಗೆ ಏನಾದರೂ ಅಪ್ಡೇಟ್ ಇದ್ದರೆ ಅದರ ಗ್ರೂಪ್‌ನಲ್ಲಿ ಇಮಿಡಿಯೇಟ್ ಆಗಿ ಸಿಗುತ್ತೆ. ಈ ರೀತಿ ನೋಡ್ಬೋದು ನೀವು. ಇದು ಒಂದು ಇನ್ಫಾರ್ಮೇಷನ್ ಅಬೌಟ್ ಅಸೈನ್‌ಮೆಂಟ್. ಜುಲೈ ಸೈಕಲ್ ಅವರಿಗೆ 30 ಮೇ ತನಕ ಟೈಮಿಂಗ್ ಇದೆ ಮತ್ತು ಜನವರಿ ಸೈಕಲ್ ಮತ್ತು ರಿಪೀಟರ್ ಎಕ್ಸಾಮ್ಸ್ ಏನಂದ್ರೆ ಸ್ವಲ್ಪ ಪೋಸ್ಟ್‌ಪೋನ್ ಆಗಿದೆ. 7th ಏಪ್ರಿಲಿಂದ ಸ್ಟಾರ್ಟ್ ಆಗಬೇಕಿತ್ತು. ಈಗ 16th ಏಪ್ರಿಲಿಂದ ಸ್ಟಾರ್ಟ್ ಆಗುತ್ತೆ. ಹೊಸ ವೇಳಾಪಟ್ಟಿ ಇನ್ನೂ ಬಂದಿಲ್ಲ. ನ್ಯೂ ಟೈಮ್ ಟೇಬಲ್ ಇನ್ನೂ ಬಿಟ್ಟಿಲ್ಲ. ಬಿಟ್ಟ ತಕ್ಷಣ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.